ನಾಗಮಂಗಲದಲ್ಲಿ ನಿನ್ನೆ ನಡೆದಿರುವಂತಹ ಘಟನೆಯ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಅವರು ತಮ್ಮ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಇದೊಂದು ಸಣ್ಣ ಪ್ರಮಾಣದ ಘಟನೆ, ಆಕಸ್ಮಿಕವಾಗಿ ಕಲ್ಲು ತೂರಿದ್ದಾರೆ ಎಂಬ ಕ್ಲಾರಿಫಿಕೇಶನ್, ಒಂದು ಕ್ಲೀನ್ ಚೀಟ್ ಅನ್ನ ಕೊಡುವ ಕೆಲಸ ಆಗಿದೆ. ನಾಗಮಂಗಲ ಹಿಂಸಾಚಾರವನ್ನ ಲಘುವಾಗಿ ಪರಿಗಣಿಸಿದ್ದಾರೆ ಗೃಹ ಸಚಿವರು. ನಾಗಮಂಗಲದಲ್ಲಿ ನಿನ್ನೆ ನಡೆದಂಥ ಘಟನೆ ಅದು ಆಗಬಾರ್ದಾಗಿತ್ತು. ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿ ಅದು ಅಂತ್ಯ ಆಗಿದೆ. ಯಾರಿಗೂ ಕೂಡ ಏನು ಗಾಯಗಳಾಗಲಿ ಅಥವಾ ಹೊಡೆದಾಟಗಳಾಗಲಿ ಆ ರೀತಿ ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ. ಕಂಟ್ರೋಲ್ಗೆ ತಗೊಂಡಿದ್ದಾರೆ ಪೊಲೀಸ್ನವರು. ಅವರು ಪ್ರೊಸೆಷನ್ ಹೋಗುವಾಗ ಕಲ್ಲು ತೂರಾಟ ನಡೆದಿದೆ ಅಂತೇಳಿ ಅವರು ಒಬ್ಬರಿಗೊಬ್ಬರು ಸ್ವಲ್ಪ ಘರ್ಷಣೆ ಮಾಡಿಕೊಂಡಿದ್ದಾರೆ. ಆನಂತರ ಎಲ್ಲವೂ ಸಾಲ್ವ್ ಆಯಿತು ಅಂಥೇಳಿ ಹೋಗುವಾಗ ಕೆಲವರು ಮೋಟ್ರ್ ಬೈಕ್ಗಳಿಗೆ ಬೆಂಕಿ ಇಟ್ಟು ಅಂಗಡಿಗಳಿಗೆ ಬೆಂಕಿ ಹಾಕಿ ಅದೆಲ್ಲ ಮಾಡಿದ್ದಾರೆ. ಅಷ್ಟರಲ್ಲಿ ಪೊಲೀಸ್ನವರು ಕಂಟ್ರೋಲಿಗೆ ತೊಗೊಂಡಿದ್ದಾರೆ. ಯಾರಿಗೂ ಪ್ರಾಣಹಾನಿ ಆಗಲಿ ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ತೊಂದರೆ ಆ ರೀತಿ ಆಗಿಲ್ಲ. ಅಲ್ಲಿ ಈಗ SP IG ಅವರೆಲ್ಲರೂ ಕೂಡ ಇದ್ದಾರೆ ಸ್ಥಳದಲ್ಲೇ. KSRP ಪ್ಲಟೂನ್ ಕೂಡ ನಿನ್ನೆನೇ ಗಲಭೆ ಆದಂಥ ಸಂದರ್ಭದಲ್ಲಿ ಹೋಗಿದೆ. ಅಲ್ಲಿ ಸೀನಿಯರ್ ಆಫೀಸರ್ಸ್ ಕೂಡ ವಿಸಿಟ್ ಮಾಡಿದ್ದಾರೆ. ಮತ್ತು ಇದರ ಜೊತೆಗೆ ನಾನು ADG ಲಾ ಆ್ಯಂಡ್ ಆರ್ಡರ್ನವ್ರನ್ನೂ ಕೂಡ ಕಳಿಸ್ಕೊಟ್ಟಿದ್ದೆ. ಅವರು ಕೂಡ ನಿನ್ನೆ ವಿಸಿಟ್ ಮಾಡಿ ಅಲ್ಲೇ ಕ್ಯಾಂಪ್ ಮಾಡಿದರು. ಅದರಿಂದ ಎಲ್ಲವೂ ಕೂಡ ಈಗ ಶಾಂತಿಯಿಂದ ಇದೆ, ಯಾವುದೇ ಘಟನೆಗಳು ಮುಂದುವರೆದಿಲ್ಲ. ಆಕಸ್ಮಿಕವಾಗಿ ಅಲ್ಲಿ ಪ್ರೊಸೆಷನ್ ಹೋಗುವಾಗ ಯಾರೋ ಕಲ್ಲು ಹಾಕಿದ್ರು ಅಂತ ರೆಸ್ಪಾಂಡ್ ಮಾಡೋದಕ್ಕೆ ಇವರು ಕಲ್ಲು ಹಾಕಿದ್ದಾರೆ. ಗೃಹ ಸಚಿವರಿಗೆ ಕೇಳಲೇಬೇಕಾಗಿರುವಂತಹ ಕೆಲ ಪ್ರಶ್ನೆಗಳು, ಸೂಕ್ಷ್ಮ ಪ್ರಶ್ನೆಗಳು. ನಾಗಮಂಗಲದಲ್ಲಿ ಕಲ್ಲು ತೂರಿದ್ದು ಸಣ್ಣ ಘಟನೆನಾ ಸರ್? ಹಾಗೆ ಪೆಟ್ರೋಲ್ ಬಾಂಬ್ಗಳನ್ನ ಹಾಕಿದ್ರಲ್ಲ, ಅದನ್ನ ಲಘು ಘಟನೆ, ಲಘು ವಿಚಾರ ಅಂತ ಪರಿಗಣಿಸ್ಬೇಕಾ? ಕಲ್ಲು ತೂರಾಟ ಮಾಡಿ ಸಿಕ್ಕಲ್ಲಿ ದಾಂಧಲೆ ನಡೆಸಿದ್ರಲ್ಲ, ಅದಕ್ಕೆ ನೀವು ಕೊಡುವಂತಹ ವ್ಯಾಖ್ಯಾನ ಏನು? ಒಂದು ಘಟನೆ ಆಗಿದೆ, ಕೋಮು ಗಲಭೆ ಆಗಿದೆ, ಅದು ಸಣ್ಣದ್ದೋ ದೊಡ್ಡದೋ, ಅದರ ವ್ಯಾಖ್ಯಾನ ಒಬ್ಬ ಗೃಹ ಸಚಿವರಾಗಿ ನೀವು ಮಾಡಬೇಕಿತ್ತ? ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಏನೇ ಬರಲಿ, ಎಂಥದ್ದೇ ಸನ್ನಿವೇಶಗಳು ಬರಲಿ, ಇನ್ಸಿಡೆಂಟ್ಸ್ ಆಗಲಿ, ಗೃಹ ಸಚಿವರು ಇದೊಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಕೋಮು ದ್ವೇಷದಿಂದ ಆಗಿದ್ದಲ್ಲ, ಇದೊಂದು ಸಣ್ಣ ಘಟನೆ, ಪ್ರಾಣಹಾನಿ ಆಗಿಲ್ಲ. ಹಾಗಿದ್ರೆ ನಿಮ್ಮ ಪ್ರಕಾರ ಪ್ರಾಣಹಾನಿ ಆಗಬೇಕಿತ್ತು ಅಂತ ಬಯಸ್ತಾ ಇದ್ದೀರಾ? ಅಶಾಂತಿ ಮೂಡಬೇಕು ಅನ್ನುವಂತಹ ಸನ್ನಿವೇಶವನ್ನ ನೀವು ಬಯಸ್ತಾ ಇದ್ದೀರಾ? ಅಲ್ಲಿ ತನಿಖೆ ಆಗ್ತಾ ಇದೆ, ತಪ್ಪಿತಸ್ಥರು ಯಾರಿದ್ದಾರೆ ಅವರ ವಿರುದ್ಧ ಕ್ರಮ ಆಗುತ್ತೆ. ಮತ್ತೊಂದು, ಅದು ನಿಮ್ಮಿಂದ ನಿರೀಕ್ಷೆ ಮಾಡಬೇಕಿತ್ತು, ಮುಂದೆ ಇದು ಆಗದೆ ಇರೋ ಹಾಗೆ ಆಗಬೇಕಿತ್ತು. ಮತ್ತು ಇದು ಆಗಿರೋದಕ್ಕೆ ಯಾರನ್ನ ಜವಾಬ್ದಾರನ ಮಾಡ್ತೀರಿ? ಬಿಕಾಸ್ ಯಾಕೆ ಕೇಳ್ತಿದ್ದೀವಿ ಅಂದ್ರೆ, ಈ ಹಿಂದೆ ಕೂಡ ಅದೇ ಜಾಗದಲ್ಲಿ ಗಲಾಟೆ ಆಗಿತ್ತು, ಅದು ಗಲಾಟೆಗೆ ಅಂತ್ಯಗೊಂಡಿತ್ತು. ಅಲ್ಲೇ ನೀವು ಎಚ್ಚೆತ್ತುಕೊಂಡು ಈ ಬಾರಿ ಸ್ವಲ್ಪ ಅಲರ್ಟ್ ಆಗಿದ್ದಿದ್ರೆ ಇವತ್ತು ಈ ಹಂತಕ್ಕೆ ಹೋಗ್ತಿರ್ಲಿಲ್ಲ. ಆ ಮೈ ಮರ್ತಂತಹ ನಿಮ್ಮ ಇಲಾಖೆಯವರ ಬಗ್ಗೆ ಮಾತನಾಡಿ. ನಾಗಮಂಗಲದ ಗಣೇಶ ಮೆರವಣಿಗೆ ವೇಳೆ ನಡೆದಂತಹ ಗಲಭೆ ಪ್ರಕರಣ ಇದೊಂದು ಪೂರ್ವ ನಿಯೋಜಿತ ಕೃತ್ಯ, ಅನುಮಾನವೇ ಬೇಡ. ಅದಕ್ಕೆ ಬಳಸಿರುವಂತಹ ವಸ್ತುಗಳೇ ಸಾಕ್ಷ್ಯವನ್ನು ನುಡಿತಾ ಇದೆ. ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಮಾಜಿ ಶಾಸಕ ಸುರೇಶ್ ಗೌಡ ಅವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ. ಸರ್ಕಾರ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ನಿರ್ಲಕ್ಷ್ಯವೇ ಘಟನೆಗೆ ಸಂಪೂರ್ಣ ಕಾರಣ. ಇದಕ್ಕೆ ಸರ್ಕಾರವೇ ಸಂಪೂರ್ಣ ಹೊಣೆಯನ್ನ ಹೊರಬೇಕು ಅಂತ ಹೇಳಿದ್ದಾರೆ. ಪೊಲೀಸರು ತಪ್ಪಿತಸ್ಥರನ್ನ ಹಿಡಿಯಲ್ಲ, ಅವರ ಮೇಲೆ ನಮಗೆ ನಂಬಿಕೆ ಇಲ್ಲ ಅಂತ ಅಸಹಾಯಕತೆ ತೋಡ್ಕೊಂಡಿದ್ದಾರೆ. ಅದನ್ನೇ ಈಗ ಇದು ಬಹಳ ಸಣ್ಣ ಘಟನೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ. ಈಗ ಅಲ್ಲಿ ಇದು ಬಹಳ ಸಣ್ಣ ಘಟನೆ ಅಂತ ಹೇಳಿದ್ದಾರೆ. ಈಗ ತಾನೆ ನಾನು ಅವರ ಹೇಳಿಕೆನ ನೋಡಿದೆ, ಘಟನೆನೇ ನಡೆದಿಲ್ಲ ಅನ್ನೋ ತಕ ಹೇಳ್ತಾ ಇದ್ದಾರೆ. ತಾವು ಈಗ ಮಾಧ್ಯಮದವ್ರು ನೋಡ್ತಾ ಇದ್ದೀರಿ, ತಾವು ಸ್ವಲ್ಪ ಫುಟೇಜ್ಗಳನ್ನೆಲ್ಲ ಅವ್ರಿಗೆ ಕಳಿಸಿದ್ರೆ ಅವ್ರಿಗೆ ಅರ್ಥ ಆಗ್ಬೋದು ಅಂತಕ್ಕಂಥದ್ದು ನನ್ನ ಭಾವನೆ. ಸರ್, ನಾವು ಇಡೀ ಇದನ್ನ ಕವರೇಜ್ ಮಾಡ್ಕೊಂಡು ನೋಡ್ತಾ ಇದ್ವಿ ಸರ್. ಎಲ್ಲಿ ಸಿಕ್ಕ ಕಡೆಯಲ್ಲೆಲ್ಲ ಬೆಂಕಿ ಹಚ್ಚಿದ್ದಾರೆ, ಸಿಕ್ಕ ಕಡೆಯಲ್ಲೆಲ್ಲ ಕಲ್ಲು ಹೊಡೆದಿದ್ದಾರೆ ಅನ್ನೋದಾದ್ರೆ ಅವ್ರಿಗೆ ಯಾರ ಭಯಗಳು ಯಾರಿಗೂ ಇಲ್ವಾ ಇಲ್ಲಿ ಅಂತ ನಾಗಮಂಗಲದಲ್ಲಿ? ನಮ್ಮ ಪ್ರಶ್ನೆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಈ ಕ್ಷೇತ್ರದಲ್ಲಿ ಇದೆಯಾ ಅಂತಕ್ಕಂಥದ್ದೇ ನಮ್ಮದು ಅದೇ ಪ್ರಶ್ನೆ ಇರ್ತಕ್ಕಂಥದ್ದು.
ಇದೇ ಜಾಗದಲ್ಲಿ ಕಳೆದ 1 ವರ್ಷದ ಹಿಂದೆ ಇದೇ ಸಮಯದಲ್ಲಿ ಇದೇ ಪರ್ಪಸ್ಗೆ ಇನ್ಸಿಡೆಂಟ್ ಆಗಿತ್ತು. ಆದರೆ ಸರ್ಕಾರ ಯಾಕೆ ಅಡಿಕ್ವೇಟ್ ಸೆಕ್ಯೂರಿಟಿನ ಪ್ರೊವೈಡ್ ಮಾಡಲಿಲ್ಲ? ಇಂಟೆನ್ಷನ್ ಏನು ಇವ್ರದ್ದು? ಠಾಣಾಧಿಕಾರಿ ಏನು ಮಾಡ್ತಾಯಿದ್ದ? ಇವ್ರ ಇಂಟೆಲಿಜೆನ್ಸ್ ಎಲ್ಲೋಗಿತ್ತು? ಇವತ್ತು ಬೆಂಕಿ ಹಚ್ಚಿರ್ತಕ್ಕಂಥವ್ರು ಒಂದೇ ಎಲ್ಲ ಕೋಮ್ನವ್ರಿಗೂ ಹಚ್ಕೊಂಡಿದ್ದಾರೆ, ಎಲ್ಲ ಲಾಸ್ ಆಗಿದೆ. ಈಗ ಒಂದು ಕೋಮ್ನವ್ರದ್ದು ಬಿಲ್ಡಿಂಗ್ ಆದರೆ ಒಂದು ಕೋಮ್ನವರು ಅದರೊಳಗಡೆ ಅಂಗಡಿ ಇಟ್ಟಿದ್ದಾರೆ, ಇನ್ನೊಂದು ಕೋಮ್ನವ್ರು ಅಂಗಡಿ ಇಟ್ಟಿದೆ, ಇನ್ನೊಂದು ಕೋಮ್ನವ್ರದ್ದು ಬಿಲ್ಡಿಂಗ್ ಇದೆ, ಎಲ್ರಿಗೂ ಸಹ ಲಾಸ್ ಆಗಿದೆ. ಇದಕ್ಕೆ ಜವಾಬ್ದಾರಿ ಯಾರು? ನೀವು ಕಾನೂನ ರಕ್ಷಣೆ ಮಾಡಲಿಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ರಕ್ಷಣೆ ಕೊಡಲಿಲ್ಲ ಅಂತ ಹೇಳಿದ್ರೆ ಇಂಥ ಆಡಳಿತ ಬೇಕಾ? ಅಲ್ಲ, ಈಗ ಲಾಸ್ ಆದರೆ ಏನೋ ಸರ್ಕಾರ ಪರಿಹಾರ ಕೊಡ್ತೀನೋ, ಆದರೆ ಪ್ರಶ್ನೆ ಇರೋದು ಅದಲ್ಲ ಸುರೇಶ್ ಕೊಡ್ರೆ. ಇಷ್ಟರ ಮಟ್ಟಿಗೆ ಗಾಜು ಹೊಡೆದ್ಬಿಟ್ಟು ವೆಹಿಕಲ್ಗಳನ್ನ ಎಳ್ಕೊಂಡು ನಾವು ರೋಡಿಗೆ ತಂದು ಬೆಂಕಿ ಹಚ್ತೀವಿ ಅನ್ನೋ ಮನಸ್ಥಿತಿ ಬಂದಿದೆ ಅನ್ನೋದಾದ್ರೆ, ಯಾವಾಗ ಯುವಕರಿಗೆ ನಾವು ಕಾನೂನಿಂದ ಮೇಲಿದ್ದೀವಿ, ಕಾನೂನು ನಮಗೇನು ಮಾಡಲ್ಲ, ಕಾನೂನು ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್, ಕಾನೂನು ಅದರ ಕ್ರಮ ತೆಗೆದುಕೊಳ್ತದೆ ಅಂತಕ್ಕಂಥ ಭಯ ಇರಲ್ವೋ, ಆಗ ಈ ರೀತಿಯ ಘಟನೆಗಳು ಆಗ್ತಾ ಇರ್ತವೆ. ಕಾನೂನು ಇದೆ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತಕ್ಕಂಥದ್ದು ತೋರಿಸ್ಬೇಕಾಗಿರ್ತಕ್ಕಂಥ ಯಾರ ಜವಾಬ್ದಾರಿ? ಸರ್ಕಾರದ ಜವಾಬ್ದಾರಿ, ಆಡಳಿತ ಜವಾಬ್ದಾರಿ. ಆ ಕೆಲಸವನ್ನು ಮಾಡಲಿ ಅಂದರೆ ಯುವಕರು ತಪ್ಪುದಾರಿಗೆ ಹೋಗ್ತಾರೆ, ಅವರು ಸಮಾಜಘಾತಗಳ ವ್ಯಕ್ತಿಗಳಾಗ್ತಾರೆ. ಏನೇ ಮಾಡಿದ್ರು ಕೂಡ ನಮ್ಮನ್ನು ಯಾರು ರಕ್ಷಣೆ ಮಾಡ್ಕೊಂಡು ಬರ್ತಾರೆ ಅನ್ನುವಂಥ ಆ ಥರದ ಒಂದು ಭಾವನೆ ಇರೋದ್ರಿಂದ ಈ ಇನ್ಸಿಡೆಂಟ್ಗಳು ನಡೀತಾ ಇರ್ತಕ್ಕಂಥ. ಯಾಕಂದ್ರೆ ಏಕಾಏಕಿ ಪೆಟ್ರೋಲ್ ಬಾಂಬ್ಗಳು ಬರ್ತವೆ, ಏಕಾಏಕಿ ಇವರೆಲ್ಲ ಕಲ್ಲುಗಳು ರೆಡಿ ಮಾಡಿ. ಓಕೆ, ಘಟನೆ ವಿಚಾರವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಸುರೇಶ್ ಗೌಡ್ರು ಮಾತನಾಡ್ತಾ ಇದ್ರು. ಒಂದರ್ಥದಲ್ಲಿ ಇಲ್ಲಿ ಪೊಲೀಸ್ ಇಲಾಖೆಯ ವೈಫಲ್ಯವೂ ಕೂಡ ಎದ್ದು ಕಾಣಿಸ್ತಾ ಇದೆ. ಅಲ್ಲೆಲ್ಲೋ ಕುಳಿತುಕೊಂಡು ಫೋನ್ನಲ್ಲಿ ಏನಾಗಿದೆ ಅನ್ನೋ ಅಪ್ಡೇಟ್ಸ್ನ ತಿಳ್ಕೊಳ್ಳೋದ್ರ ಬದಲು ಬನ್ನಿ ಸ್ಥಳಕ್ಕೆ, ಅಲ್ಲಿ ಏನೇನಾಗಿದೆ ಅನ್ನೋದ್ರ ಬಗ್ಗೆ ಖುದ್ದು ನಿಮ್ಮ ಕಣ್ಣಾರೆ ನೋಡಿ, ಆ ನಂತರದಲ್ಲಿ ಸಣ್ಣದು ದೊಡ್ಡದು ಅನ್ನುವಂತಹ ವ್ಯಾಖ್ಯಾನ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಮಾತನಾಡ್ತಾ ಇದ್ರು.